ದಂಡ ಪ್ರಣಾಮಗಳು ಅಂತ ನಾವೆಲ್ಲ ಮಾಡುವಾಗ ಎಂಥದ್ದು ಪ್ರಣಾಮ? ಸಾಷ್ಟಾಂಗ ದಂಡ ಪ್ರಣಾಮಗಳು. ನಿಜವಾಗಿ ನಾವು ಮಾಡಿದ ಪ್ರಣಾಮಗಳೇ ದಂಡ. ಯಾಕಂದರೆ ನಮಗೆ ದಂಡದಂತೆ ಪ್ರಣಾಮವನ್ನು ಮಾಡಲಿಕ್ಕೆ ಬರಲ್ಲ. ದಂಡ ಪ್ರಣಾಮ ಅಂದರೆ ಕೈಯಲ್ಲಿ ಒಂದು ಕೋಲು ಹಿಡ್ಕೊಳ್ಳಿ, ಬಿಟ್ಟುಬಿಡಿ, ಅದು ಹೇಗೆ ಬೀಳುತ್ತೋ ಹಾಗೆ ದೇವ್ರ ಮುಂದೆ ಬೀಳಬೇಕಂತ. ಆಚಾರ್ಯ ನಿಮ್ಮ ಮಾತು ಕೇಳ್ಕೊಂಡು ಈ ಥರ ನಮಸ್ಕಾರ ಮಾಡಿಬಿಟ್ರೆ ನಾಳೆಯಿಂದ ಪುರಾಣಕ್ಕೆ ಬರೋದೇ ಇಲ್ಲ, ಮುಗೀತು. ಒಂದು ಸತಿ ಬಿದ್ದರೆ ಮಂಡಿಯೆಲ್ಲ ಹೋಗಲ್ವೇ? ಹಂಗೆ ಯಾರು ಮಾಡ್ತಾರೆ. ಯಾರು ಮಾಡಿದ್ದ ಭರತ ಅಣ್ಣನ ಕರ್ಕೊಂಡು ಬರಬೇಕು ಅಂತ ಕಾಡು ಕಡೆ ಹೋದ. 1 ಕಿಲೋಮೀಟರ್ ದೂರದಲ್ಲಿ ರಾಮ ಕಂಡ್ರೆ ಭರತ ಅಲ್ಲೇ ಬಿದ್ದುಬಿಟ್ನಂತ. ಭರತೋ ಭಕ್ತಿ ಭರಿತ. ಯಾರಿಗೆ ಭಾರ ಜಾಸ್ತಿ ಇರುತ್ತೆ ಅವ್ರಿಗೆ ತಡ್ಕೊಳ್ಳಿಕ್ಕಾಗದೆ ಬಿದ್ದು ಬಿಡ್ತಾರೆ. ಅವ್ರಿಗೆ ವೆಯ್ಟ್ ಜಾಸ್ತಿ ಆದರೆ ನಿಂತ್ಕೊಳ್ಳೋಕ್ಕಾಗತ್ತಾ? ಬಿದ್ದೋಗ್ತಾರಲ್ಲ. ಅವನು ಭಕ್ತಿಯ ಭಾರದಿಂದ ಭರ್ತಿ ಇದ್ದ, ಫುಲ್ ಆಫ್ ಭಕ್ತಿ, ನಿಂತ್ಕೊಳ್ಳಿಕ್ಕಾಗಲಿಲ್ಲ, ಬಿದ್ದು ಬಿಟ್ಟ. ನಾವ್ಯಾಕೆ ಬೀಳಲ್ಲ ಹೇಳಿ? ನಮ್ಮಲ್ಲಿ ಭಕ್ತಿ ಇರಲ್ಲ. ಭರ್ತಿ ಫುಲ್ ಆಫ್ ಭಕ್ತಿ ನಮ್ಮಲ್ಲಿಲ್ಲ. ನಾವು ಬಂದು ನೋಡಿ ಅದು ಸ್ವಲ್ಪ ಧೂಳುಗಿಳಿಲ್ದೇ ಇದ್ದರೆ ಮಾತ್ರ ಮೆಲ್ಲಿಗೆ ಹಾಗೆ ನಮಸ್ಕಾರ ಮಾಡಿ ಬಿಡ್ತೀವಿ. ಕೆಲವರು ಮಾಡಿದ ತಪ್ಪಗದೆಲ್ಲ ಕೊಡುಕೊಂಡೆ ಅಲ್ರಿ. ನಮಸ್ಕಾರ ಮಾಡೋದೇ ಈ ಎಲ್ಲ ಅಂಗಗಳಿಗೆ ಭಗವಂತನ ಭಕ್ತರ ಪಾದದ ಧೂಳು ಮೆತ್ಕೊಳ್ಳಿ ಅಂತ. ನಾವು ಮೆತ್ಕೊಂಡು ಬಿಡುತ್ತಲ್ಲ ಅಂತ ಮಾಡೋದೇ ಇಲ್ಲ.